ಮಾವಿನ ಪಾನಿಪುರಿ ಮಾಡುವ ವಿಧಾನ. ಸಿಪ್ಪೆ ವಾಟೆ ತೆಗೆದು ಸಣ್ಣಗೆ ಕತ್ತರಿಸಿದ 1 ಮಾವಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಕಾಲ ನಮಕ್, 1 ಇಂಚು ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆ 3 ಹಾಕಿ ಮ್ಯಾಶರ್ನಿಂದ ಚೆನ್ನಾಗಿ ಅದು ಪುಡಿಯಾಗುವಂತೆ ಮ್ಯಾಶ್ ಮಾಡಿ ಅದಕ್ಕೆ ಅರ್ಧ ಚಮಚ ಜೀರಾ ಪೌಡರ್, ಚಾಟ್ ಮಸಾಲ ಅರ್ಧ ಚಮಚ, ಅಚ್ಚಮೆಣಸಿನ ಪುಡಿ ಅರ್ಧ ಚಮಚ, ಗ್ರೀನ್ ಚಿಲ್ಲಿ ಪೇಸ್ಟ್ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಬ್ಬಿಟ್ಟ ಮಾವಿನಕಾಯಿಯ ಪೇಸ್ಟ್ ಮತ್ತು ಸ್ವಲ್ಪ ಉಪ್ಪು ಮತ್ತು ಬೇಯಿಸಿಟ್ಟ ಬಟಾಣಿ ಹಾಕಿ ಎಲ್ಲವೂ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಲ್ಲಿಂಗ್ ಅನ್ನು ರೆಡಿ ಮಾಡಿಟ್ಟುಕೊಳ್ಳಿ. ಪಾನಿಪುರಿಯ ಪಾನಿ ತಯಾರಿಸಿಕೊಳ್ಳಲು ರುಬ್ಬಿಟ್ಟ ಮಾವಿನಕಾಯಿಯ ಪೇಸ್ಟ್ ಅನ್ನು ಒಂದು ಪಾತ್ರೆಗೆ ಹಾಕಿ ಪಾನಿಗೆ ಬೇಕಾದಷ್ಟು ನೀರನ್ನು ಸೇರಿಸಿ 1-2 ನಿಂಬೆ ಹಣ್ಣಿನ ಹೋಳುಗಳನ್ನು ಕತ್ತರಿಸಿ ಹಾಕಿ ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಕಾಲ ನಮಕ್, ಅರ್ಧ ಚಮಚ ಜೀರಾ ಪೌಡರ್, 2 ಚಮಚ ಸ್ವೀಟ್ ಚಟ್ನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1 ಬಟ್ಟಲು ಐಸ್ ಕ್ಯೂಬ್ಸ್ ಮತ್ತು 1 ಕಪ್ ಬೂಂದಿ ಕಾಳು ಹಾಕಿದರೆ ಪಾನಿ ರೆಡಿ. ಪಾನಿಪುರಿ ಸರ್ವ್ ಮಾಡಲು ಕರೆದ ಸಣ್ಣ ಸಣ್ಣ ಪೂರಿಗಳ ಮಧ್ಯೆ ಒಂದು ರಂಧ್ರ ಮಾಡಿ ಅದರಲ್ಲಿ ಸ್ವಲ್ಪ ಮಸಾಲೆಯಿಂದ ಮಾಡಿದ ಫಿಲ್ಲಿಂಗ್ ತುಂಬಿಸಿ ಅದರ ಒಳಗೆ ರೆಡಿ ಮಾಡಿಟ್ಟ ಮಾವಿನಕಾಯಿಯ ಪಾನಿಯನ್ನು ತುಂಬಿಸಿ ಕೊಟ್ಟರೆ ಬೇಕು ಎನ್ನುತ್ತಾ ಸವಿಯುವರು.